ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಪುಷ್ಯ ಸೋಮವಾರ ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನಾವು ಹೇಗಿದ್ದರೂ ಸೋಮವಾರ ಶಿವಸ್ವಾಮಿಯನ್ನು ಆರಾಧನೆ ಮಾಡ್ತೀವಿ. ಶಿವಾನುಗ್ರಹ ಅನ್ನೋದಿದ್ದರೆ ಯಾವುದೇ ರೀತಿಯಾದಂಥ ಭಯ ಇಲ್ಲ. ಕಡು ಬಡವನು ಶ್ರೀಮಂತನಾಗ್ತಾನೆ. ಒಂದೊಂದು ರೂಪಾಯಿಗೂ ಕೂಡ ನಾವು ಲೆಕ್ಕ ಹಾಕ್ತಾ ಇದ್ದೀವಿ. ಅಷ್ಟೊಂದು ಕಷ್ಟ ಇದೆ ಅಂತ ಹೇಳಿದ್ರೆ ನೋಡಿ, ನಿಮಗೆ ಈ ದೀಪಾರಾಧನೆಯಿಂದ ಇದಕ್ಕೆ ಹಾಕುವಂಥ ವಸ್ತುಗಳಿಂದ ನಿಮ್ಮ ಜಾತಕ ಬದಲಾಗುತ್ತೆ, ಜೀವನದ ದಿಕ್ಕನ್ನು ಬದಲಿಸುತ್ತೆ. ಏಕೆಂದರೆ ಸೋಮವಾರಕ್ಕೆ ಅಷ್ಟು ಶಕ್ತಿ ಇದೆ. ಸೋಮವಾರ ಶಿವಸ್ವಾಮಿಗೆ ಹಚ್ಚುವಂಥ ದೀಪ ತಪ್ಪದೆ ಭಗವಂತನು ನಮ್ಮನ್ನು ಕೈ ಎತ್ತಿ ನಡೆಸ್ತಾನೆ ಸ್ನೇಹಿತರೆ. ಅಷ್ಟೊಂದು ಶಕ್ತಿದಾಯಕವಾದಂಥ ಪರಿಹಾರ. ನಾವೆಲ್ಲರೂ ಮಾನವರು. ಬರುವಂಥ ಕಷ್ಟಗಳು ಪದೇ ಪದೇ ಒಂದ್ರ ಮೇಲೆ ಒಂದು ಅಂತ ಪೆಟ್ಟೇನಾದರೂ ಬೀಳ್ತಾ ಇದೆ ಅಂತ ಹೇಳಿದ್ರೆ ಸುಧಾರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅನ್ನುವಂಥವರು ತಪ್ಪದೆ ಸೋಮವಾರ ಮೊದಲು ಮನೆಗಳನ್ನು ಕ್ಲೀನ್ ಮಾಡಿಕೊಂಡು, ಭಾನುವಾರ ಸಾಕಷ್ಟು ಜನ ನಾನ್ ವೆಜ್ ತಿಂದಿರ್ತಾರೆ. ಅದಕ್ಕೆ ಸೋಮವಾರ ನೀವು ಸ್ವಲ್ಪ ಅರಿಶಿಣ ಹಾಗೂ ಕಲ್ಲುಪ್ಪನ್ನು ಹಾಕಿ ಮನೆಗಳನ್ನು ಒರೆಸ್ಕೊಂಡು, ಮನೆ ಆಚೆ ಕೂಡ ನೀವು ತೊಳೆದು ರಂಗೋಲಿಯನ್ನು ಬಿಟ್ಟು ಅರಿಶಿಣ ಕುಂಕುಮ ಇಟ್ಟು, ತದನಂತರ ಎಲ್ಲ ರೀತಿಯ ಕೆಲಸಗಳು, ಮಕ್ಕಳನ್ನ ಯಜಮಾನರನ್ನು ಕಳಿಸಿ ಆಮೇಲೆ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಸಂಜೆ ಸಮಯದಲ್ಲಿ ಕೂಡ ಸಂಧ್ಯಾ ಸಮಯದಲ್ಲೂ ಮಾಡ್ಕೊಳ್ಬಹುದು. ಸೋಮವಾರ ಆಗಿರೋದ್ರಿಂದ ನಿಮಗೆ ಹತ್ತಿರದಲ್ಲೇ ಶಿವಾಲಯ ಇದ್ದರೆ ಅಭಿಷೇಕ ಮಾಡ್ಕೊಂಡು ಬನ್ನಿ. ಶಿವಸ್ವಾಮಿ ಅಭಿಷೇಕ ಪ್ರಿಯ. ನಿಮ್ಮ ಮನೆಯಲ್ಲಿ ಏನಾದರೂ ಹೊಂದಾಣಿಕೆ ಇಲ್ಲ, ಜಗಳಗಳಾಗ್ತಾಯಿದೆ, ಪದೇ ಪದೇ ನಮ್ಮ ಮನೆಯಲ್ಲಿ ತುಂಬಾ ಒದ್ದಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪುಟ್ಟದಾಗಿ ಶಿವಸ್ವಾಮಿ, ಪಾರ್ವತಿ ದೇವಿ, ಪೂರ್ತಿ ಕುಟುಂಬ ನಂದಿ ಸಮೇತ ಇರುವಂಥ ಫೋಟೋವನ್ನು ತಗೊಳ್ಳಿ ಸ್ನೇಹಿತರೆ. ತಗೊಂಡು ಬಂದು ಇಟ್ಕೊಳ್ಳಿ ಮನೆಯಲ್ಲಿ. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಗಂಡ ಮಕ್ಕಳು ನಿಮ್ಮನ್ನು ತುಂಬ ಪ್ರೀತಿಯಿಂದ ನಡೆಸ್ಕೊಳ್ತಾರೆ, ಗೌರವದಿಂದ ನಡೆಸ್ಕೊಳ್ತಾರೆ. ಎಲ್ಲರೂ ಕೂಡ ಚೆನ್ನಾಗಿರಬಹುದು. ಈ ಪರಿಹಾರ ತಪ್ಪದೆ ಸೋಮವಾರನೇ ಯಾಕೆ ಮಾಡ್ಕೊಳ್ಬೇಕು ಅಂದರೆ, ಶಿವಸ್ವಾಮಿಗೆ ಈ ರೀತಿಯ ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಒಂದೊಂದು ರೂಪಾಯಿಗೂ ಭಿಕ್ಷೆ ಬೇಡ್ತಾ ಇದ್ದರೂ ಕೂಡ ಕಷ್ಟ ಹೋಗಿ ನಾವೇನಾ ನಿಜವಾಗ್ಲೂ ಅನ್ನುವಷ್ಟು ಬದಲಾವಣೆ ಆಗೇ ಆಗುತ್ತೆ ಈ ದೀಪಾರಾಧನೆಗಳಲ್ಲಿ. ಯಾಕಂದರೆ ದೀಪ ನಾವು ಸೋಮವಾರದ ದಿನ ಹಚ್ಚಿ, ಮುಖ್ಯವಾಗಿ ವಾರದ ಮೊದಲನೆಯ ದಿನ ಆಗಿರೋದ್ರಿಂದ ಆ ಒತ್ತಡ ಅನ್ನುವಂಥದ್ದು ಜಾಸ್ತಿ ಆಗುವ ದಿನ ಈ ದಿನ. ಕೆಲಸಕ್ಕೆ ಹೋಗುವಂಥವರು, ಸ್ಕೂಲು ಕಾಲೇಜು ಮನೆಯಲ್ಲಿ ಮತ್ತೆ ಬಂದು ಇದು ಎಲ್ಲವೂ ಒದ್ದಾಟ ಅನ್ನೋದು ಇರುತ್ತೆ. ಅಂಥವರು ದೀಪಾರಾಧನೆ ಮಾಡುವಾಗ ನೀವು ಮುಖ್ಯವಾಗಿ ನೆಲದ ಮೇಲೆ ಯಾವತ್ತೂ ಅಷ್ಟೇ ಡೈರೆಕ್ಟಾಗಿ ಇಡೋದಕ್ಕೆ ಹೋಗಬೇಡಿ. ಒಂದು ಎಲೆಯಾದರೂ ಇಡಬೇಕು. ಆ ಥರ ಇಟ್ಟಾಗ ಸಮಸ್ಯೆಗಳು ಬರೋದಿಲ್ಲ. ಸ್ವಲ್ಪ ಸಾಸಿವೆಯನ್ನು ಹಾಕಿ ದೀಪಾರಾಧನೆ ಮಾಡಿ. ಸಾಸಿವೆ ಹಾಕಿ ದೀಪ ಹಚ್ಚೋದ್ರಿಂದ ಶನಿ ದೋಷಗಳಿದ್ದರೆ ನಿವಾರಣೆ ಆಗುತ್ತೆ. ನಮ್ಮ ಸಮಸ್ಯೆಗಳು ಬಗೆಹರಿದು ನಮಗೆ ತುಂಬ ಶಕ್ತಿ ಕೊಡುವಂಥದ್ದು, ಆದಾಯ ಹೆಚ್ಚಾಗುವಂಥದ್ದು. ದುಡಿಮೆ ಯಾರು ಮನೆಯಲ್ಲಿ ಜಾಸ್ತಿ ಇಲ್ವೋ ಅವ್ರಿಗೆ ಆ ದುಡಿಮೆಯಿಂದ ಆದಾಯ ಜಾಸ್ತಿ ಆಗುವಂತೆ ಮಾಡುತ್ತೆ. ಇನ್ನು ಲವಂಗಗಳನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ದುಡ್ಡು ಕಾಸು ಸ್ಟ್ರಕ್ ಆಗಿದೆ, ಬರಬೇಕು, ಧನಾಕರ್ಷಣೆ ಆಗಬೇಕು ಅನ್ನುವಂಥವರು, ಹಾಗೂ ನಮಗೆ ಜನಬಲ ಇಲ್ಲ, ಜನಾಕರ್ಷಣೆ ಬೇಕು ಅನ್ನುವಂಥವರು, ನಮ್ಮನ್ನು ಗುರ್ತಿಸಬೇಕು, ಪ್ರೀತಿಸಬೇಕು, ಗೌರವಿಸಬೇಕು ಅನ್ನುವಂಥವರು ಲವಂಗವನ್ನು ಹಾಕಿ ನಿಮ್ಮ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಎಲ್ಲಾದರೂ ನೀವು ಹೊರಗಡೆಯ ಈ ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ ಅನ್ನುವಂಥವರು ತಪ್ಪದೆ ಕೆಲಸ ಚೆನ್ನಾಗಾಗಿ ಬರುತ್ತೆ. ನಿಮಗೆ ಲವಂಗವನ್ನು ಹಾಕಿ ದೀಪ ಹಚ್ಚಿ. ದುಡ್ಡು ಕಾಸಿಗಾಗಿ ಹುಡುಕಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ₹1 ತೊಳೆದು ಕ್ಲೀನಾಗಿ ದೀಪಕ್ಕೆ ಹಾಕಿ. ₹1 ಮಾಡುವಂಥ ಪರಿಹಾರ ಇದು. ಒಂದೇ ₹1 ಇರಬಹುದು, ಆದರೆ ಲಕ್ಷಗಳು ಕೋಟಿಗಳು ಬರುವಂಥ ಎಲ್ಲ ರೀತಿಯಾದಂಥ ಚಾನ್ಸಸ್ಸು ಇರುತ್ತೆ. ದೀಪಾರಾಧನೆ ಅನ್ನುವಂಥದ್ದು ಅಷ್ಟು ಶಕ್ತಿ ಹೊಂದಿರುತ್ತೆ. ಅದನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ. ತದನಂತರ ನೀವು
ಏಲಕ್ಕಿಯನ್ನು ಹಾಕಿ ದೀಪಾರಾಧನೆ ಮಾಡಬಹುದು. ಏಲಕ್ಕಿ ಶ್ರೀ ಮಹಾಲಕ್ಷ್ಮಿಗೆ ಇಷ್ಟ. ಎಲ್ಲಿ ಸುಗಂಧ ಭರಿತವಾಗಿರುತ್ತೋ ಆ ಜಾಗಕ್ಕೆ ತಾಯಿ ಓಡೋಡಿ ಬರ್ತಾಳೆ ಸ್ನೇಹಿತರೆ. ಈ ಥರ ಹಚ್ಚಿ ತದನಂತರ ನೀವು ಅದಾಗಲಿಲ್ಲ ಅಂತ ಹೇಳಿದ್ರು ಕೂಡ ನೋಡಿ, ಸೋಮವಾರ ಸಕ್ಕರೆ 1 ಸ್ಪೂನಷ್ಟು ಹಾಗೂ ಬೇವಿನ ಎಲೆ ಒಂದನ್ನು ಹಾಕಿ, ಒಂದೇ ಒಂದು ಬೇವಿನ ಎಲೆಯಿಂದ ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. ಬೇವಿನ ಮರ ಅಂತ ಹೇಳಿದ್ರೆ ದುರ್ಗಾದೇವಿ ನಮ್ಮ ಕಷ್ಟಗಳನ್ನು ದೂರ ಮಾಡುವಂಥ ಆ ಒಂದು ದಾರಿಯನ್ನು ನಮಗೆ ತೋರಿಸ್ಕೊಡ್ತಾಳೆ, ಅವಕಾಶಗಳನ್ನು ಕೊಡ್ತಾಳೆ. ಮನೆಯಲ್ಲಿ ಸಿಕ್ಕಾಪಟ್ಟೆ ಮನಸ್ಸಿಗೆ ತುಂಬ ಯಾಕೋ ನೋವು ಜಾಸ್ತಿ ಆಗ್ತಾಯಿದೆ, ಬೇಡದೇ ಇರುವಂಥ ವಿಚಾರಗಳು ನೆನೆಸ್ಕೊಂಡು ನಮಗೆ ತುಂಬ ದುಃಖ ಆಗ್ತಾಯಿದೆ ಅನ್ನುವಂಥವರು ಈ 2 ವಸ್ತುಗಳನ್ನು ಹಾಕಿ ದೀಪಾರಾಧನೆ ಮಾಡಿ. ಈಗ ಒಂದೊಂದು ವಸ್ತುವನ್ನು ತಿಳಿಸ್ದೆ, ಇದನ್ನು ಎಲ್ಲವನ್ನು ಸೇರಿಸಿ ಒಂದೇ ದೀಪಕ್ಕೆ ಹಾಕೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಯಾವ ವಸ್ತು ಇರುತ್ತೋ, ನಿಮಗೆ ಯಾವ ಸಮಸ್ಯೆ ಇದೆಯೋ ಅದರ ಮೇಲೆ ಈ ವಸ್ತುಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಒಂದನ್ನು ಹಚ್ಚಿ. ಆಗ ಇದನ್ನು ಸೋಮವಾರ ನೀವು ಮಾಡಿರ್ತೀರ, ಬರುವಂಥ ಸೋಮವಾರಕ್ಕೆ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ. ಈ ನಂಬಿಕೆ ಇಟ್ಟು ಮಾಡಿರುವಂಥ ದೀಪಾರಾಧನೆ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಡುವಂತೆ ಎಲ್ಲ ಕಾರ್ಯಗಳು ನಡೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಈ ಥರ ದೀಪಾರಾಧನೆ ಮಾಡಬೇಕು. ನೀವು ಮಾಡಿದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಕೊಳ್ಬಹುದು, ಇಲ್ವಾ ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ, ತೊಂದರೆನೇ ಇಲ್ಲ. ಯಾಕಂದರೆ ನಿಮ್ಮ ಕೆಲಸಗಳು ನಡಿಬೇಕು, ಮನೆಯಲ್ಲಿರುವಂಥ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ಮುಗಿಸ್ಕೊಳ್ಬೇಕು. ತದನಂತರ ನಿಧಾನವಾಗಿ ಸಂಧ್ಯಾ ಸಮಯದಲ್ಲಿ ದೀಪಾರಾಧನೆ ಮಾಡಿ ತುಂಬ ಭಕ್ತಿಯಿಂದ ಮಾಡ್ಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿ. ಸಾಕಷ್ಟು ಜನ ಕೆಲವೊಂದು ತಪ್ಪನ್ನು ಮಾಡ್ತಾರೆ. ಇದು ತಪ್ಪು ಅಂತ ಕೂಡ ಅರ್ಥನೇ ಆಗೋದಿಲ್ಲ ಅಷ್ಟೊಂದು ಈಸಿಯಾಗಿ. ಯಾಕಂದರೆ ನಾವು ಗಮನ ಇಡೋದಿಲ್ಲ ಇದ್ರ ಮೇಲೆ. ದೀಪ ಹಚ್ಚಿರ್ತೀವಿ, ಈ ವಸ್ತುಗಳನ್ನು ಹಾಕಿ ಕೇಳಿ ಮಾಡಿರ್ತೀವಿ. ತದನಂತರ ಇದನ್ನು ತೆಗೆಯೋದು ಮರ್ತು ಬಿಡ್ತಾರೆ, ಬತ್ತಿಗಳನ್ನು ತೆಗೆಯೋದು ಮರ್ತು ಬಿಡ್ತಾರೆ. ಬತ್ತಿಗಳು ಹಾಗೂ ಇದರಲ್ಲಿ ಹಾಕಿರುವಂಥ ಒಂದೊಂದು ವಸ್ತುವು ಕೂಡ ನೀವು ನೀಟಾಗಿ ತೆಗೆದು ಗಿಡಗಳ ಹತ್ರ ಹಾಕಬೇಕು. ಆವಾಗ ಮಾತ್ರ ನೀವು ಏನು ಕೇಳಿಕೊಂಡು ಮಾಡಿರ್ತೀರ ಆ ಕೆಲಸ ಪೂರ್ತಿಗೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಈ ದೀಪ. ಅದಕ್ಕೆ ಚಿಕ್ಕದಾಗಿ ಪುಟ್ಟದಾಗಿ ಇದನ್ನು ಮಾಡಿಕೊಳ್ಳಿ. ನಂಬಿಕೆ ಇಟ್ಟು ಶಿವಾನುಗ್ರಹದಿಂದ ನಿಮ್ಮ ಬಡತನವೆಲ್ಲ ಹೋಗಿ ಶ್ರೀಮಂತರನ್ನಾಗಿ ಮಾಡುವಂಥ ದೀಪಾರಾಧನೆ ಇದಾಗಿದೆ.